ಶ್ರೀ ಸರ್ ಹೇಳಿದರು ಅವ್ರ ಕೆಲಸ ಗೊತ್ತಾಗಲ್ಲ ಅಂತ, ಅಂದರೆ ಅಷ್ಟು ಸ್ಮೂತಾಗಿ ಬೆಣ್ಣೆ ಥರ ಹೋಗುತ್ತೆ ಅಂತ. ಇನ್ನೊಬ್ರದ್ದು ಕೆಲಸ ಗೊತ್ತೇ ಆಗಲ್ಲ, ಅದು ನಮ್ಮ ಸಂಗಮೇಶ್ ವಾಲೆ ಅವರು. ಸಿನಿಮಾದಲ್ಲಿ ಎಲ್ಲೆಲ್ಲಿ ಸಿ ಜಿ ಇದೆ, ಎಲ್ಲೆಲ್ಲಿ ಸಿ ಜಿ ಇಲ್ಲ, ಅದರಿಂದ ಏನೇನೇನೆಲ್ಲ ಎಫೆಕ್ಟ್ಸ್ ಆಗಿದೆ, ಇನ್ಕ್ಲೂಡಿಂಗ್ ಕೋರ್ಟ್ ರೂಮಲ್ಲಿ ಕೂಡ, ಅದು ನನಗೆ ಮಾತ್ರ ಗೊತ್ತಿದೆ. ಪ್ರೇಕ್ಷಕರು ಅದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೊಂದು ಕಡೆ ಬಜೆಟ್ ಏನಾಗಿದೆ ಅಂತ ನಾವು ಅದನ್ನು ನೋಡ್ತೀವಿ, ಲೆಕ್ಕ ಹಾಕಿದಾಗ ಏನಾಗಿದೆ ಇದರಲ್ಲಿ ಬಜೆಟ್ ಅಂತ. ಅಲ್ಲಿ ಸಿ ಜಿ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಿದೆ ಅನ್ನೋದು ಅದನ್ನು ಜನ ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟು ನ್ಯಾಚುರಲ್ ವೇನಲ್ಲಿ ಅದು ಪ್ರೆಸೆಂಟ್ ಆಗಿದೆ. ಸೊ ಥ್ಯಾಂಕ್ ಯು ಸಂಗಮೇಶ್ ಅವರೇ. ಹಗಲು ರಾತ್ರಿ ಅವ್ರ ಸೆಲ್ಫ್ ಇಂಟ್ರೆಸ್ಟಿಂದ ನೈಟೆಲ್ಲ ರಾತ್ರಿ ಬೆಳಗ್ಗೆವರೆಗೂ ಕೂತ್ಕೊಂಡು ಮೈನ್ಯೂಟ್ ಡೀಟೇಲ್ಸ್ನ ಕೆಲಸ ಮಾಡಿದ್ದಾರೆ. ನನಗೆ ಅನಿಸ್ತಾ ಇರುತ್ತೆ ಮನಸ್ಸಿಂದ ಕೂಗಿ ಹೇಳಬೇಕಂತ, ನೋಡ್ಗುರು ಇದು ಸಿ ಜಿ, ಇದು ಆರಿಜಿನಲ್ ಅಲ್ಲ, ಇದು ಸಿ ಜಿ ಅಂತ ಹೇಳಬೇಕನ್ನಿಸುತ್ತೆ. ಬಟ್ ಜನ ಅದನ್ನು ಅಷ್ಟು ನ್ಯಾಚುರಲ್ ಆಗಿ ಅದನ್ನು, ಅಂದರೆ ಎಲ್ಲೂ ಕೂಡ ಗ್ರಾಫಿಕ್ಸ್ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಪರ್ಫೆಕ್ಟ್ ಕೆಲಸ ಮಾಡಿದ್ದಾರೆ. ಯಾವತ್ತಾದರೂ ಅವಕಾಶ ಸಿಕ್ಕರೆ ಒಬ್ಬೊಬ್ಬರಿಗೆ ತೋರಿಸ್ತೀನಿ, ನೋಡಿ ಇದು ಸಿ ಜಿ ಇದು ಅಂತ. ಇವಾಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತಲ್ಲ, ಇದೇ ಥರ ನಿರ್ಮಾಪಕರ ಮೇಲೆ ಒಂದು ಅತ್ಯಾಚಾರ ಇದೆ. ನಾವು ಹೋರಾಟ ಮಾಡ್ತಿರೋದು ಓಕೆ, ಇಲ್ಲಿ ಹೆಣ್ಮಕ್ಳು ಒಂದು ಅತ್ಯಾಚಾರನ ವಿಚಾರ ಇಟ್ಕೊಂಡು, ಬಟ್ ಅದ್ರದ್ದು ರಿಸಲ್ಟ್ ಏನಾಗಬೇಕಾಗಿದೆ ಅಂತಂದರೆ ಮನಸ್ಸುಗಳು ಸ್ವಚ್ಛ ಆಗಬೇಕಾಗಿದೆ. ಆ ಥರ ಕೃತ್ಯ ಮಾಡೋರು ಕ್ರಿಮಿನಲ್ಸ್ ಏನಿದಾರಲ್ಲ ಅವ್ರು ಸುಧಾರಣೆ ಆಗಬೇಕಾಗಿದೆ. ಇದಕ್ಕೆ ಎಲ್ಲ ಏನು ಪರಿಹಾರ ಅಂತಂದರೆ ನೇಷನ್ ಕ್ಲೀನ್ ಆಗಬೇಕು ಅಂದರೆ ಯೋಚನೆ ಮಾಡೋ ರೀತಿ, ಭಾವನೆ, ಆಮೇಲೆ ಎಂಪತಿ ಅಂತೀವಿ. ನೀವು ಏನು ಕಷ್ಟದಲ್ಲಿ ಹೋಗ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ, ನಾನು ಅದು ಅರ್ಥ ಮಾಡಿಕೊಂಡು ನಿಮಗೆ ಅನುಸರಿಸಿ ನಿಮ್ಮ ಜೊತೆ ನಾನು ಕಾಂಪ್ರಮೈಸ್ ಆಗಿರೋದು ಆ್ಯಕ್ಚುಲಿ ಹ್ಯುಮ್ಯಾನಿಟಿ. ನಿಮ್ಮ ಒಳಗಡೆ ಏನು ನಡೀತಾ ಇದೆ, ನೀವು ಯಾಕೆ ಇಷ್ಟು ಭಾವುಕರಾಗ್ತಾ ಇದ್ದೀರ ಅಂತ ನಿಮ್ಮನ್ನು ತಿಳ್ಕೊಳ್ಳೋಂಥ ಸಾಮರ್ಥ್ಯನೇ ನನಗೆ ಇಲ್ಲ ಅಂತಂದರೆ ಅವನಿಗೆ ಮನುಷ್ಯತ್ವ ಇಲ್ಲ. ಸೊ ಇಲ್ಲಿ ಕೂಡ ನಾವು ಸಮಾಜದಲ್ಲಿ ಬರೀ ಹೆಣ್ಮಕ್ಳಾಗಿರ್ಬೋದು, ಒಂದು ಬಡತನ ಆಗಿರ್ಬೋದು, ಒಂದು ಜಾತಿ ವಿಚಾರದಲ್ಲಾಗಿರ್ಬೋದು, ಒಂದು ಅನ್ಎಂಪ್ಲಾಯ್ಮೆಂಟ್ ವಿಚಾರ ಆಗಿರ್ಬೋದು, ಸಾಕಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ಅದೆಲ್ಲದಕ್ಕೂ ಒಂದು ಒಳ್ಳೆ ಮನಸ್ಸುಗಳು ಸ್ಪಂದಿಸಿ ಎಲ್ಲರೂ ಹ್ಯೂಮನ್ಸ್ ಆಗಬೇಕಾಗಿದೆ. ಇವಾಗ ಪೈರಸಿ ಬರ್ತಾ ಇದೆ ಅಂತಂದ್ರೆ ಅವ್ರಿಗೆ ಕೂಡ ಈ ಸಿನಿಮಾ ಅನ್ವಯ ಆಗುತ್ತೆ. ಅವರವರೇ ತಿಳ್ಕೋಬೇಕು. ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾನೆ, ಅದು ಅವನ ಅಧಿಕಾರ ಅಲ್ಲ, ಅವನ ಹಕ್ಕಲ್ಲ, ಅದು ದರೋಡೆನೇ, ಅದು ಇಟ್ಸ್ ಡಕಾಯಿಟಿ. ಅದು ಅವನು ಹೆಂಗೆ ಸುಧಾರಿಸ್ಬೇಕು, ಅವನು ಕೂಡ ಟೆಲಿಗ್ರಾಮ್ನಲ್ಲಾದರೂ ಅಟ್ಲೀಸ್ಟ್ ಸಿನಿಮಾ ನೋಡಿ ಅವ್ನು ತಿಳ್ಕೋಬೇಕು. ಪೈರಸಿನಲ್ಲಾದರೂ ಅವ್ನು ನೋಡಿ ತಿಳ್ಕೋಬೇಕು, ನಾನು ಮಾಡ್ತಿರೋ ತಪ್ಪು ಡಿಲೀಟ್ ಮಾಡಿಬಿಡ್ತೀನಿ ಅಂತ ಅಷ್ಟೇ. ಅದಕ್ಕೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ. ಈ ಹ್ಯಾರಿ ಪಾಟರ್ ಸೀರೀಸ್ ಬರೋದಲ್ಲ, ಒಂದು ಕಾಲದಲ್ಲಿ ಎಲ್ಲ ಮಕ್ಕಳು ಅದನ್ನು ಓದೋರು. ನನ್ನ ಮಗಳೂ ಓದ್ತಾ ಇದ್ಲದು. ಆಮೇಲೆ ಯಾವುದೋ ಒಂದು 5ನೇ ಬುಕ್ಕೋ ಏನೋ ಅದರದ್ದು ನಾವು ನಾಗಶ್ರೀಗೆ ಹೋಗಿ ನಾವು 4th ಬ್ಲಾಕಲ್ಲಿ ಬುಕ್ ಮಾಡಿದ್ವಿ. ಒಂದು 2-3 ತಿಂಗಳ ಮುಂಚೆನೇ ಬುಕ್ ಮಾಡಬೇಕು, ನಮ್ಗೆ ಬೇಕು ಕಾಪಿ ಅಂತ. ಆಗ ನನ್ನ ಮಗಳನ್ನ ಕೇಳಿದೆ, ನಿನ್ನ ಫ್ರೆಂಡ್ಸ್ ಎಲ್ಲ ಅದು ಪೈರೇಟೆಡ್, ಬುಕ್ ರಿಲೀಸ್ ಆಗೋಕ್ಕೆ ಮುಂಚೆನೇ ಅದು ಪೈರೇಟೆಡ್ ಕಾಪಿ ಇತ್ತು ಎಲ್ಲರ ಹತ್ರ. ನಾನು ಹೇಳ್ತೀನಿ ಇದು ತೊಗೊಳಲ್ವ. ಅವಳು ನನ್ನ ಮಗಳು, ಆಗ 11 ವರ್ಷನೇ ಅವಳಿಗೆ. ಅವಳು ಹೇಳಿದವಳು, ಅದು ನಾನು ಹ್ಯಾರಿ ಪಾಟರ್ ಅಭಿಮಾನಿ, ನಾನು ಅವನು ಮಾಡದೇ ಇರೋ ಕೆಲಸನ ನಾನು ಮಾಡೋದಿಲ್ಲ ಅಂತ ಹೇಳೋದು. ಅದು ನಿಜ. ಅದು ಹೇಳ್ತೀನಿ, ಜನ ತಿದ್ಕೋಬೇಕು, ಸರಿ ಇಲ್ಲ ಅಂತ ಅನ್ಕೋಬೇಕು. ಅವರು ಜನರು ತಮ್ಮ ಮನಸ್ಸು ಮುಟ್ಕೊಂಡು ಪ್ಲೆಡ್ಜ್ ಮಾಡಬೇಕು, ತಮಗೆ ತಾವೇ ಪ್ರಮಾಣ ಮಾಡ್ಕೋಬೇಕು. ಯಾರೋ ಒಬ್ಬ ಪೈರೇಸಿ ಮಾಡ್ತಿರೋದು, ಅಥವಾ ಬೆರಳೆಣಿಕೆ ಎಷ್ಟು ಜನ, ಒಂದು 10 ಜನ ಮಾಡ್ಬೋದು, ಅಂದ್ರೆ 100 ಜನ ಮಾಡ್ಬೋದು. ಸಿನಿಮಾ ನೋಡೋಂಥ ಕೋಟ್ಯಾಂತರ ಜನ ಇದ್ದಾರಲ್ಲ, ಅವರು ಪ್ಲೆಡ್ಜ್ ಮಾಡ್ಕೋಬೇಕು, ನಾವು ಪೈರಸಿ ನೋಡಲ್ಲ ಅಂತ. ಸರ್ ಹೇಳ್ದಂಗೆ ನಮ್ಮ ಕೆಲಸಕ್ಕೆ ಅವರು ಶ್ಲಾಘನೀಯ ಅಂತ ಹೇಳಬೇಕು ಅಂತಂದರೆ, ಅದನ್ನು ಪ್ರಶಂಸೆ ಕೊಡಬೇಕು ಅಂತಂದರೆ ಎಲ್ಲಿ ನೋಡಬೇಕು ಅಲ್ಲೇ ನೋಡಲಿ. ಅವನು ಪೈರಸಿ ಮಾಡಿದವನು ಎಷ್ಟು ತಪ್ಪಿತಸ್ತಾನೋ, ಆ ಪೈರೇಟೆಡ್ ಸಿನಿಮಾ ನೋಡೋನು ಅಷ್ಟೇ ದೊಡ್ಡ ತಪ್ಪಿತಸ್ತ. ಅದು ಜನ ಪ್ಲೆಡ್ಜ್ ಮಾಡ್ಕೊಂಡು ಪ್ರಾಮಿಸ್ ಮಾಡಬೇಕು, ನಾವು ಇದನ್ನು ನೋಡಲ್ಲ ಅಂತ. ಅಷ್ಟೇ ಅದಕ್ಕೆ ಪರಿಹಾರ ಇರೋದು. ಅದಕ್ಕೆ ಬೇರೆ ಏನು ನನಗೆ ದಾರಿ ಏನು ಕಾಣ್ತಾ ಇಲ್ಲ. ಪ್ರಾಸೆಸ್ ಅಂತಂದರೆ ಅದಕ್ಕೆ ಆದಂಥ ಒಂದು ಗ್ರೌಂಡ್ ವರ್ಕ್ಗಳು ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ನಾನು ರೀಚ್ ಆಗಬೇಕು ಆಗ್ತಾ ಇದ್ದೀನಿ. ಅದಕ್ಕೆ ಅಂತಲೇ ನಾನು ಒಂದು ರಾಜಕಾರಣಿಗಳಿಗೆ ಶೋ ಮಾಡಿದ್ದೆ, ಜನರಿಗೆ ತೋರ್ಸೋಕ್ಕೂ ಮುಂಚೆ. ಅವರು ಅದನ್ನು ನೋಡಿ ಅವರವರ ಕ್ಷೇತ್ರದಲ್ಲಿ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ತಲುಪಿಸ್ಲಿ ಅಂತ. ಬಟ್ ಅವತ್ತು ಅದು ಒಂದು ಬೇಸರ ಸಂಗೀತ, ಬೆರಳೆಣಿಕೆಯಷ್ಟು ಜನ ಬಂದರು ಅವತ್ತು.
ಅಲ್ಲ ಸೆಷನ್ ಇತ್ತು, ಅದೇ ನಾನು ಹೇಳ್ತಾ ಇರೋದು ಅವರಿಂದ ತಪ್ಪಂತಲ್ಲ, ನನ್ನ ಬೇಸರ ಸಂಗೀತ ಅಂದರೆ ತಲುಪ್ಸೋಕ್ಕಾಗಲಿಲ್ಲ ಅವತ್ತು, ಅದು ರಾಂಗ್ ಡೇ ಇತ್ತು, ಇನ್ನೊಂದು ಯಾರನ್ನೂ ದೋಷಿಸ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಅವತ್ತಿನ ದಿನ ಬೇಸರ. ಬಟ್ ಮತ್ತೆ ಅದು ಆ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಅಂದರೆ ಒಬ್ಬನಿಂದನೇ ಸಾಧ್ಯ ಇಲ್ಲ. ಆ ಒಂದು ಪೊಸಿಷನಿಗೆ, ಪ್ರೆಸಿಡೆಂಟ್ಶಿಪ್ ಅನ್ನೋ ಪೊಸಿಷನಿಗೆ ಈ ವಿಚಾರ ತಲುಪಬೇಕು ಅಂದರೆ ಅದು ಬಹುಸಂಖ್ಯೆನಲ್ಲೇ ಆಗಬೇಕು. ಅದು ಅದನ್ನು ಹೋಗಿ ಅಲ್ಲಿ ಸ್ಕ್ರೀನ್ ಮಾಡಬೇಕು, ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ನಾವು ನೋಡಬೇಕು. ಆ್ಯಕ್ಚುಲಿ ವಿ ಟ್ರೈ. ಆಕ್ಚುಲಿ ಇದನ್ನ ಸ್ಕೂಲ್ ಮಕ್ಕಳಿಗೆ ಸರ್ಕಾರದ ಎಸ್, ಅದೊಂದು ಪಾಯಿಂಟ್. ಕರೆಕ್ಟ್. ಎಲ್ಲ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಅದನ್ನ PO ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹಾಂ ಇಲಾಖೆ ವತಿಯಿಂದ ಎಜುಕೇಶನ್ ಇದನ್ನು ಓದೋದು ಬರುತ್ತೆ. ಹೌದು, ಹಾಂ. ಫಾಲೋ ಅಪ್ ಮಾಡಿದ್ರೆ Sure. ಆಲ್ ಓವರ್ ಕರ್ನಾಟಕ ಅದು ಈಸಿಯಾಗಿ ಟ್ರೈ ಮಾಡಿ. ಮಕ್ಕಳು ನೋಡಬೇಕು, ಪೇರೆಂಟ್ಸ್ ನೋಡಬೇಕು. ಅಲ್ಲ, ಆ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯಗಳು ಖಂಡಿತ ನನಗೆ ತಲುಪಿಸಿ, ಖಂಡಿತ ಅದಕ್ಕೊಂದು ಚರ್ಚೆ ಮಾಡೋಣ. ಡೆಫಿನೆಟ್ಲಿ. ಜೊತೆಗೆ ನೀವು ಈಗ ಆಡಿಯನ್ಸ್ ಎಲ್ಲ ನೋಡಿ ಹೇಳಿದ್ರು, ಸೊ ನೀವು ಇಂಟರ್ ಕರ್ನಾಟಕ ನೀವು ಎಲ್ಲಿ ಥಿಯೇಟರ್ ರಿಲೀಸ್ ಮಾಡಿದ್ರು, ಒಂದು ರೌಂಡ್ ನೀವು ಬಂದರೆ ಮತ್ತಷ್ಟು ಆ ಜನಗಳಿಗೆ ಮುಟ್ಟಕ್ಕೆ ಈಸಿ ಆಗುತ್ತೆ. ಹೌದು ನೀವು ಆ ಪ್ರಯತ್ನ ಮಾಡಿದ್ರೆ ಇದರಲ್ಲೇ ಮಾಡೋದು ಒಳ್ಳೆಯದು. ಹೌದು ಹೌದು, ಖಂಡಿತ ಮಾಡೋಣ ಸರ್. ಅಲ್ಲಿ ಇನ್ನೊಂದು, ಅಲ್ಲಿ ಆರಾಧ್ಯ ಕೂತ್ಕೊಂಡಿದ್ದಾಳೆ, ಅವಳು ಅರ್ಚನಾ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದು, ಒಂದು 4-5 ಬುಲೆಟ್ಸ್ ಫೈರ್ ಮಾಡಿದ್ಲು. ಹೌದು. ಪುಟಾಣಿ ಏನಾದರೂ ಹೇಳ್ತೀಯಾ?